ಜಸ್ಟ್ ಫೋಟೋ, ಇನ್ನು ಬೆಂಕಿನೇ ಎಣಿಸಿಲ್ಲ. ಆಗ್ಲೇ ಎದೆ ಡವ ಅಂತ ಇದೆ ಡಾಕ್ಟ್ರೆ. ಇನ್ನೇನಾದರೂ ಬೆಂಕಿ ಎಣಿಸಿದ್ರೆ? ನೋಡಿ, ನಮ್ಮ ಮಧ್ಯೆ ಇರೋದು ದುಡ್ಡಿನ ವ್ಯವಹಾರ. ಮನೆ ತಂಟೆಗೆ ಬರಬೇಡಿ ಪ್ಲೀಸ್. ಇಲ್ಲಿ ತನಕ ನಿಮ್ಮ ಮನೆಯವ್ರ ತಂಟೆಗೆ ಬಂದಿಲ್ಲ. ಜಸ್ಟ್ ಫೋಟೋ ಸುಡೋದ್ರ ಬಗ್ಗೆ ಮಾತಾಡ್ತಿದ್ದೆ. ಯಾಕೆ ಟೆನ್ಷನ್ ಮಾಡ್ಕೋತೀರಾ ಡಾಕ್ಟ್ರೆ? ಆದರೂ ನಿಮ್ಮ ನಿಯತ್ತು ನನಗಿಷ್ಟ ಆಯಿತು. 7 ಟೈಮ್ಗೆ ಕರೆಕ್ಟಾಗಿ ದುಡ್ಡು ತಂದಿದ್ದೀರಾ. ಇಸ್ಕೊಳ. ಏನು ಡಾಕ್ಟ್ರೆ, ಇಷ್ಟೇನಾ? ಉಳಿದಿದ್ದೇನೆ ಯಾವಾಗ ಕೊಡ್ತೀರಾ? ಕಮಿಟ್ ಆಗಿರೋ ಪ್ರಕಾರ ಕೊಟ್ಟಿದ್ದೀನಿ. 25 ಕೋಟಿ ಇದೆ. ಉಳಿದಿರೋ ದುಡ್ಡನ್ನ ಇನ್ಸ್ಟಾಲ್ಮೆಂಟಲ್ಲಿ ರೆಗ್ಯುಲರ್ ಡೇಟ್ ಕೊಡ್ತಾ ಹೋಗ್ತೀನಿ. ಹಾಗೆ ಮುಂದಿನ ತಿಂಗಳಲ್ಲಿ ಅಸಲು ಬಡ್ಡಿ ಸೇರಿಸ್ಕೊಡ್ತೀನಿ. ಕೋಟಿ ಸಾಲ ತಗೊಂಡು ಈಗ ಭಿಕ್ಷುಕರ ಥರ ಸ್ವಲ್ಪ ಕೊಡ್ತಾ ಬಂದ್ರೆ ನಮ್ಮ ವ್ಯವಹಾರ ಮಾಡೋಕ್ಕೆ ಕಷ್ಟ ಆಗುತ್ತೆ. ಒಂದೇ ಸರಿ ಸೆಟ್ಲ್ಮೆಂಟ್ ಮಾಡಿ. ಇಲ್ಲಿ ತನಕ ಒಂದು ಕಂತು ಮಿಸ್ ಮಾಡಿಲ್ಲ. ಹಾಗೆ ಕೊಡ್ತಾ ಹೋಗ್ತೀನಿ ಅಂತ ಹೇಳದ್ನಲ್ಲ. ನೀವೇನೋ ಇಷ್ಟಿಷ್ಟೇ ಕೊಟ್ಟು ನಿಮ್ಮ ಪಾಡಿಗೆ ನೀವು ರೊಮ್ಯಾನ್ಸ್ ಮಾಡಕ್ಕೆ ಹೋಗ್ಬಿಡ್ತೀರಾ ಡಾಕ್ಟ್ರೆ? ಒಂದು ಕೆಲಸ ಮಾಡಿ, ನಮ್ಮನ್ನು ನಿಮ್ಮ ಜೊತೆ ಸೇರಿಸ್ಕೊಂಬಿಡಿ. ರೊಮ್ಯಾನ್ಸಲ್ಲಿ ನೀವು ಅಸಲು ಕೊಡಿ, ನಾವು ಬಡ್ಡಿ ಕೊಡ್ತಾ ಹೋಗ್ತೀವಿ. ಹಿಂಗಿದೆ ಐಡಿಯಾ? ಅವತ್ತೇ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದೀನಿ. ನಿಮಗೆ ಬೇಕಾಗಿರೋ ದುಡ್ಡು ಅದ್ಬಿಟ್ಟು ನನ್ನ ಫ್ಯಾಮಿಲಿ ತಂಟೆಗೆ ಬಂದರೆ ನಾನು ಸುಮ್ಮನಿರಲ್ಲ. ತಗೊಂಡಿರೋ ದುಡ್ಡನ್ನ ನಿಯತ್ತಾಗಿ ವಾಪಸ್ ಕೊಡ್ತೀನಿ. ನಾನು ನ್ಯಾಯವಾಗಿದ್ದೀನಿ, ನೀವು ಹಾಗೆ ಇರಬೇಕು. ಅದ್ಬಿಟ್ಟು ಲಿಮಿಟ್ ಕ್ರಾಸ್ ಮಾಡಿದ್ರೆ